ಕಬ್ಬಿನ ಬೆಲೆ ನಿಗದಿ ಆಗಲೇಬೇಕು. ಇವತ್ತಿನ ದಿವಸ ಹಾರುಗೇರಿಗೆ 10ನೇ ತಾರೀಕು ಶುಕ್ರವಾರ ದಿವಸ ಹಾರುಗೇರಿ ಕ್ರಾಸ್ ಬಂದ್ ಮಾಡಿ ರೈತರಿಗೆ ಎಲ್ಲಾ ಕಬ್ಬು ಬೆಳೆಯುವಂತ ರೈತರು ಏನ್ ಮಾಡ್ಬೇಕಂದ್ರೆ ಎಲ್ಲಾರು ಬರ್ಬೇಕು. ಯಾಕೆ ಬರ್ಬೇಕಪ್ಪ ಅಂದ್ರ ಬರೇ ನಾವು ಇವತ್ತು 2000 ಇಸ್ವಿಯಿಂದ ವಿಚಾರಣೆ ಮಾಡಿದ್ರ ನಾವು ಏನ್ ಕೃಷಿಗೆ ಹಾಕ್ತಿಲ್ಲ, ಎಲ್ಲಾ ದುಪ್ಪಟ್ಟು ತಪ್ಪಟ್ಟಾಗೈತಿ. ಅದಕ್ಕಾಗಿ ಬರೀ 3000 ರೂಪಾಯಿದಿಂದ ಏನಾಗಕ್ ಸಾಧ್ಯ ಇಲ್ಲ. ನಮ್ಮ ಮಕ್ಕಳಿಗೆ ವಿದ್ಯಾ ಕಲಿಸಕ್ಕಾಗಂಗಿಲ್ಲ, ತಾಯಿ ತಂದೆ ನೋಡ್ಕೊಳಕ್ಕಾಗಂಗಿಲ್ಲ. ದಯವಿಟ್ಟು ಕೈ ಮುಗಿದ ರೈತರಲ್ಲಿ ಹೇಳುವುದೇನಂದ್ರೆ ನೀವು ಹಾರುಗೇರಿ ಕ್ರಾಸ್ಕ ಕಬ್ಬು ಬೆಳೆದಂತ ರೈತರು ಬರಬೇಕು. ಬಿಜೆಪಿ ಕಾಂಗ್ರೆಸ್ ಪಕ್ಷಾತೀತವಾಗಿ ಹೋರಾಟ ಮಾಡೋಣ. ದಯವಿಟ್ಟು ಯಾಕೆ ಬರ್ಬೇಕಪ್ಪ ಅಂದ್ರ ನಾವೇನಾರ ಕಬ್ಬಿಗೆ ರೇಟ್ ತಗೊಂಡಿವಂದ್ರೆ ನಮ್ಮ ರೈತರು ಒಕ್ಕಲ್ತನ ಉಳಿಯಕ್ ಸಾಧ್ಯ ಐತಿ, ಇಲ್ಲಾಂದ್ರೆ ಸಾಧ್ಯವಿಲ್ಲ. ಇಡೀ ಬೆಳಗಾವಿ ಜಿಲ್ಲಾದಾಗ 100ಕ್ಕೂ 80% ರೈತರು ನಾವು ಕಬ್ಬು ಬೆಳೆಯುವಂತ ರೈತರು ಅದೀವಿ. 2,000 3,000 ಬೆಳೆಯುವಂತ ರೈತರಲ್ಲಿ ಕೈ ಮುಗಿದ ಕಾಲು ಬಿದ್ದು ಕೇಳ್ಕೊತೀವಿ ನೀವು ಯಾವ್ದಾರ ಪಕ್ಷ ಮಾಡೋಣ. ಯಾಕಂದ್ರೆ ನಾವು ನಿಮ್ಮಿಂದ ರೈತರಿಗೆ ಮೋಸಗಾಯ್ತಿ. ದಯವಿಟ್ಟು ನೀವೆಲ್ಲ ರೈತರು ಎದ್ದು ಬರಬೇಕು. ಎದ್ದು ಬರದಿದ್ರೆ ನೀವು ಈ ಭೂಮಿ ತಾಯಿಗೆ ಮೋಸ ಮಾಡಿದಂತದಾಕತಿ. ಇಲ್ದ ಇದ್ರೆ ನಾವು ಭೂಮಿ ಮೇಲೆ ಹುಟ್ಟಿದಕ್ಕೂ ಉಪಯೋಗ ಇಲ್ದಂಗ ಆಕತಿ. ಕರ್ನಾಟಕದ ಮುಖ್ಯಮಂತ್ರಿಗಳೇ ಗಮನಕ್ಕೆ ತರೋಣ. ಕರ್ನಾಟಕದ ಮುಖ್ಯಮಂತ್ರಿ ಕಡೆ ನಾವು ನಮ್ಮ ಪಾಲಿನ ಹಣ ಕೇಳೋಣ. ದಯವಿಟ್ಟು ನೀವು ಎಲ್ಲರೂ ಬರ್ಬೇಕಂತೇಳಿ ನಿಮ್ಮಲ್ಲಿ ಕೇಳ್ಕೊತೀನಿ.